ಒಂದು ಊರಿನಲ್ಲಿ ಒಂದು ಬೂಳು ತಲೆಯ ಅಜ್ಜಿ ಇದ್ದಳು. ಆ ಅಜ್ಜಿ ತುಂಬಾ ಚೆನ್ನಾಗಿ ಎಲ್ಲಾ ತರಹದ ಅಡುಗೆ ಮಾಡುತ್ತಿದ್ದಳು. ಅವಳ ಅಡುಗೆ ವಾಸನೆ ಊರಿಗೆ ಹಬ್ಬಿತ್ತು. ಅದರಲ್ಲೂ ತುಂಬಾ ಮುಖ್ಯವಾಗಿ ಬೋಂಡವನ್ನು ತುಂಬಾ ಚೆನ್ನಾಗಿ ಮಾಡುತ್ತಿದ್ದಳು. ಅಜ್ಜಿ ಮಾಡುವ ಬೋಂಡದ ತರಹ ಯಾರು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದನ್ನು ಇಡೀ ಊರಿನ ಮಕ್ಕಳು ಮತ್ತು ಜನರು ತುಂಬಾನೇ ಇಷ್ಟಪಡುತ್ತಿದ್ದರು. ಆ ಅಜ್ಜಿಯ ಕುಡಿಸಲೇನ ಪಕ್ಕದಲ್ಲಿ ಒಂದು ದೊಡ್ಡ ಶ್ರೀಮಂತನ ಮನೆ ಇತ್ತು. ಆ ಅಜ್ಜಿ ಬೋಂಡದ ಬಗ್ಗೆ ಶ್ರೀಮಂತನ ಹೆಂಡತಿಗೂ ತಿಳಿದಿತ್ತು. ಆ ಶ್ರೀಮಂತನ ಹೆಂಡತಿ ಅಜ್ಜಿಯ ಬಳಿ ಹೋಗಿ ಬೋಂಡ ಮಾಡುವುದನ್ನು ಹೇಳಿಸಿಕೊಂಡು ಬಂದಳು. ಆ ಶ್ರೀಮಂತ ಮಹಿಳೆ ಮನೆಯಲ್ಲಿ ಬೋಂಡ ತಯಾರು ಮಾಡುವಲ್ಲಿ ಅಜ್ಜಿ ಹೇಳಿಕೊಟ್ಟ ರೀತಿಯಲ್ಲೇ ಎಲ್ಲವನ್ನೂ ತಯಾರಿ ಮಾಡಿಕೊಳ್ಳುತ್ತಾಳೆ. ಆದರೆ ಬೋಂಡವು ಮಾಡಿದರೆ ಆಗುವುದಿಲ್ಲ. ಅಜ್ಜಿ ಮಾಡುವಾಗ ಚೂರ್ ಚೂರ್ ಶಬ್ದ ಬರುತ್ತಿತ್ತು. ನಾನು ಮಾಡುತ್ತಿರುವಾಗ ಬರುತ್ತಿಲ್ಲ ಎಂದು ಆ ಮಹಿಳೆ ಬೇಸರವಾಗುತ್ತಾಳೆ. ಆನಂತರ ಅಜ್ಜಿ ಕಟ್ಟಿಗೆ ಒಲೆಯಲ್ಲಿ ಬೋಂಡ ಮಾಡುತ್ತಿತ್ತು. ಆದ್ದರಿಂದ ಬೋಂಡ ಆಗುತ್ತಿತ್ತು. ನಾನು ಗ್ಯಾಸ್ ಒಲೆಯಲ್ಲಿ ಮಾಡುತ್ತಿರುವುದರಿಂದ ಆಗುತ್ತಿಲ್ಲ ಎಂದು ಕಟ್ಟಿಗೆ ಒಲೆಯನ್ನು ತಯಾರು ಮಾಡಿ ಕಟ್ಟಿಗೆ ಒಲೆಯಲ್ಲಿ ಮಾಡಲು ಆರಂಭಿಸುತ್ತಾಳೆ. ಆದರೂ ಬೋಂಡ ತಯಾರು ಆಗುವುದಿಲ್ಲ. ನಂತರ ಅಜ್ಜಿ ಹೇಗಿದ್ದಾರೆ ಎಂದು ನೆನಪು ಮಾಡಿಕೊಳ್ಳುತ್ತಾಳೆ. ಅಜ್ಜಿಯ ತಲೆಯಲ್ಲಿ ಕೂದಲು ಇರಲಿಲ್ಲ ಎಂದು ತಿಳಿದು ತಲೆಯನ್ನು ಬೋಳಿಸಿಕೊಳ್ಳುತ್ತಾಳೆ. ಆಗಲೂ ಬೋಂಡ ಆಗುವುದಿಲ್ಲ. ಅಜ್ಜಿ ಹೇಳಿದ ರೀತಿಯಲ್ಲಿ ಎಲ್ಲವನ್ನೂ ಮಾಡಿರುವೆ, ಬೋಂಡ ಆಗಲೇ ಇಲ್ಲ. ಏನಿದು ಅಜ್ಜಿ ಏನು ಮಾಡಿರಬೇಕು, ಮ್ಯಾಜಿಕ್ ಎಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಆಫೀಸಿಗೆ ಹೋದ ಗಂಡ ಮನೆಗೆ ಬರುತ್ತಾನೆ. ಹೆಂಡತಿಯ ಬೋಳು ತಲೆಯನ್ನು ನೋಡಿ ನಗುತ್ತಾ ಏನಾಯಿತು ಎಂದು ಕೇಳುತ್ತಾನೆ. ಆಗ ಹೆಂಡತಿ ಅಜ್ಜಿಯ ಮನೆಯಲ್ಲಿ ಅಜ್ಜಿ ಹೇಳಿವ ರೀತಿಯಲ್ಲಿ ಬೋಂಡ ಮಾಡಲು ತಯಾರು ಮಾಡಿಕೊಂಡೆ, ಆದರೆ ಬೋಂಡ ಆಗಲಿಲ್ಲ. ಅಜ್ಜಿ ತಲೆಯಲ್ಲಿ ಕೂದಲು ಇಲ್ಲವಲ್ಲ, ಅದಕ್ಕೆ ನಾನು ಬೋಳು ಮಾಡಿಕೊಂಡೆ, ಆದರೂ ಬೋಂಡ ಆಗುತ್ತಿಲ್ಲ ಎಂದು ಗಂಡನನ್ನು ಅಡಿಗೆ ಮನೆಗೆ ಕರೆದುಕೊಂಡು ಹೋಗಿ ನಡೆದ ಸಂಗತಿಯನ್ನೆಲ್ಲ ಹೇಳುತ್ತಾ ತೋರಿಸುತ್ತಾಳೆ. ಗಂಡನು ಅವಳು ಮಾಡಿದ್ದನ್ನು ನೋಡಿ ನಗುತ್ತಾ ಯಾವ ರೀತಿ ಮಾಡಿದೆ ತೋರಿಸು ಎಂದು ಹೇಳುತ್ತಾಳೆ. ಅವಳು ಗಂಡನಿಗೆ ತೋರಿಸುತ್ತಾಳೆ. ಗಂಡ ನಕ್ಕು, ಮೊದಲು ನಿನ್ನ ಕಟ್ಟಿಗೆ ಒಲೆಯಿಂದಾಗಲಿ ನಿನ್ನ ಬೋಳು ತಲೆಯಿಂದಾಗಲಿ ಬೋಂಡ ಆಗುವುದಿಲ್ಲ. ಹಿಟ್ಟನ್ನು ಕಲಿಸಿದ್ದು ಸರಿಯಾಗಿದೆ, ಗ್ಯಾಸ್ನಲ್ಲಿ ಇದನ್ನು ಮಾಡಬಹುದಾಗಿತ್ತು. ಯಾವುದೇ ರೀತಿ ಅಡುಗೆ ಮಾಡಲು ಮೊದಲು ಬೆಂಕಿ ಹಚ್ಚಬೇಕು. ಮೊದಲು ಬೆಂಕಿಯನ್ನು ಹಚ್ಚು, ಆನಂತರ ಬೋಂಡವು ತನಗೆ ತಾನೇ ಆಗುತ್ತದೆ ಎಂದು ನಗುತ್ತಾ ಹೇಳುತ್ತಾನೆ.